ಪ್ರಾಧ್ಯಾಪಕರೇ, ರೈತ ಬಾಂಧವರೇ, ಪ್ರಗತಿಪರ ರೈತರು, ರೈತ ಎಲ್ಲರಿಗೆ ನಮಸ್ಕರಿಸುತ್ತಾ ಒಂದು ಸ್ಲೋಗನ್ ಹೇಳ್ತೀನಿ. ನಮ್ಮ ಭಾರತ ಅಭಿವೃದ್ಧಿ ಆಗಬೇಕಾದ್ರೆ ರೈತ ಅಭಿವೃದ್ಧಿ ಆಗಬೇಕು, ದೇಶದ ಭದ್ರತೆ ಅಂತ ಒಂದು ಸ್ಲೋಗನ್. ಅದು ಯಾವುದಂದರೆ ಜೈ ಜವಾನ್ ಜೈ ಕಿಸಾನ್. ಎಲ್ಲ ಕುಂತು ಜನ ಸುಸ್ತಾದಾಗೆಲ್ಲ ಒಂದೆರಡು ಮಾತಾಡೋಣ. ಜೈ ಜವಾನ್ ಜೈ ಕಿಸಾನ್ ಮಾಡೋಣ. ಜೈ ಜವಾನ್ ಜೈ ಜವಾನ್ ಕಿಸಾನ್ ಸರಿಯಾಗಿದ್ದರೆ ಅದು ದೇಶ ಭೀ ಚೆನ್ನಾಗಿ ಆಹಾರ ಉತ್ಪನ್ನ ಇರ್ತದೆ. ಹಂಗೆ ದೇಶದ ಭದ್ರತೆ, ಜವಾನ್ ಇದ್ರೂ ಭದ್ರತೆ ಇರ್ತದೆ. ಅದಕ್ಕಾಗಿ ಜೈ ಜವಾನ್ ಜೈ ಕಿಸಾನ್. ಕಿಸಾನ ಹೇಗಿರಬೇಕು ಅಂತಂದ್ರೆ ಅವ ಸದೃಢವಾಗಿರಬೇಕು, ಆರೋಗ್ಯವಂತರಾಗಿರಬೇಕು. ಆಗ ಮಾತ್ರ ದುಡಿಯುವಂಥ ಶಕ್ತಿ ಇದ್ದರೆ ಅವ ರೈತ ಆಗ್ತಿರ್ತಾನೆ. ಇಲ್ಲಿ ನಾನು ಹೇಳಿದಂದರೆ ಗೋಡಂಬಿ ಬೆಳೆಸೋದು ಹೆಂಗದಂದ್ರೆ ಫ್ರೀ ಟೈಮ್. ಇಲ್ಲಿ ಏನದ ಹೆಲ್ತ್ ಅದ, ವೆಲ್ತ್ ಅದ, ಟೈಮ್ ಅದ. ಎಲ್ಲರಿಗೂ ಇದೇ ಬೇಕಾಗ್ಯದ. ಹೆಲ್ತ್ ಬೇಕಾಗ್ಯದ, ಮತ್ತು ವೆಲ್ತ್ ದುಡ್ಡು ಬೇಕಾಗ್ಯದ, ಮತ್ತು ಟೈಮ್ ಫ್ರೀ ಇರಬೇಕಾಗ್ಯದ. ಹಂಗೆ ಇದು ಮೂರು ಇದರಲ್ಲಿ ಅವ ನಾ ಕಂಡುಕೊಂಡಿದ್ದೀನಿ. ನಾನು ಅನುಭವ ಹಂಚ್ಕೋತೀನಿ. ಹೆಂಗಂದರೆ ಗೋಡಂಬಿ ಒಂದು ಸಲ ನಾಟಿ ಮಾಡಿದ್ರೆ 3 ವರ್ಷ ಬೆಳೆಸೋದು, 30 ವರ್ಷ ಅದು ಲಾಭ ತಗೊಳ್ಳೋದು. 3 ವರ್ಷ ಮಾಡು, 30 ವರ್ಷ ಊಟ ಮಾಡೋ ಅಂತ 3 ವರ್ಷ ಮೇಂಟೈನ್ ಮಾಡೋದು. ಆದಮೇಲೆ ಇದು ಹೆಂಗೆ ಬೆಳೀತಂದ್ರೆ ಇದು ಬೆಳವಣಿಗೆ ಆಯಿತು. ಇಲ್ಲಿ ಹೆಲ್ತಿಗೆ ಹೆಂಗೆ ಕಾಪಾಡೋದಂದ್ರೆ ನಮಗೆ ಈಗ ಹೊರಗೆ ಹೋಗಬೇಕೆ ಅಂತೇನಿಲ್ಲ. ಅದು ನಮಗೆ ಯಾವ ಫ್ರೀ ಇತ್ತು ಅವಾಗ ಹೋಗ್ತಿತ್ತು, ಅದು ಟೈಮ್ ಸಿಕ್ತು ನಮಗೆ. ಈಗ ನೋಡಿರಿ, ಡೈರಿ ಫಾರ್ಮ್ ಮಾಡ್ತೀರಿ, ಮುಂಜಾನೆ 6 ಗಂಟೆಗೆ ನಾವು ಹೊರಗೆ ಹೋಗಲೇಬೇಕು, ಹುಲ್ಲು ಕಸ ಏನು ಮಾಡಲೇಬೇಕು. ಇದಕ್ಕೆ ಹಾಗಿಲ್ಲ, ನಮಗೆ 9 ಆದ್ರೆ ನಡೀತದೆ. ಹಾಗೆ 8 ದಿವ್ಸಕ್ಕೆ ಮೊದಲು ನಡೀತದೆ. ಅದನ್ನು ಮೇಂಟೈನ್ ಮಾಡಬೇಕಷ್ಟೇ. ಟೈಮ್ ಫ್ರೀ ಆಯ್ತು. ಬೆಳೆಸೋದಾದ್ರೆ ಹೆಂಗೆ ಇನ್ಕಮ್ ಅದಂದರೆ ಎಕರೆಗೆ 1 ಲಕ್ಷ ಆರಾಮ್ಸರಿ ತಗೋಬೋದು. ಯಾವಾಗ ನಾವು ಫ್ರೀ ಇದ್ದ ಟೈಮಿಗೆ ಹೋಗೋದು. ಮತ್ತು ಎಂಥ ಭೂಮಿ ಬೇಕು ಅಂದರೆ ಇವತ್ತು ಎಲ್ಲರ ಬಳಿ, ರೈತರ ಬಳಿ ಭಾಳಷ್ಟು ಜಮೀನು ಅದ. 20 ಎಕರೆದ ಹಣ ಬಿ ಅಂದರೆ ಒಬ್ಬರು ಕಬ್ಬು ಅದು ಬೆಳೆಸಿ ಮಾರ್ಕೆಟಿಗೆ ಹೇಳಿದ್ರೆ ದುಡ್ಡು ಬರ್ತಾ ಇಲ್ಲ, ಲಾಭ ಇಲ್ಲರಿ, ಮತ್ತು ಕಡ್ದು ಹಾಕೋದು ಏನೇನೋ ಕಸರತ್ತು ಮಾಡ್ತಾ ಇದ್ದಾನೆ, ಲಾಭ ಇಲ್ಲ ಅಂತ ಅನಿಸ್ತದೆ. ಆದರೆ ಇದರಲ್ಲಿ ಹಾಗಿಲ್ಲ. ಒಂದು ಸಲ ಮಾಡಿದ್ರೆ ನಿರಂತರ ಬರ್ತಕ್ಕಂಥ ಒಂದು. ಮತ್ತೊಂದು ಕಾಜು ಬೆಳೆದರೆ ಎಲ್ಲಿ ಬೆಳಿತಾರೆ ಸರ್? ಕಾಜು ಯಾರು ಬೆಳಿತಾಯಿಲ್ಲ. ಮತ್ತು ನಾವು ಮಾರ್ಕೆಟ್ದಾಗ ಗಂಜಿನಾಗ ಹೋದಾಗ ಒಂದು ದುಕಾನ್ ಮಂದಿ ಕಾಜು ಇಟ್ಕೊ ಕುಂತಿ ನೋಡಿಲ್ಲ ಅಂತಾರೆ. ಆದರೆ ನೋಡಿ ಕಲಿಯೋರು ಜನ ರೈತರ. ಅದಕ್ಕೆ ಮಾರ್ಕೆಟ್ ಸಮಸ್ಯೆನೇ ಇಲ್ಲೇ. ಸಮಸ್ಯೆ ಏನದಂದರೆ ತಿಳ್ಕೊಂಬೋ ಸಮಸ್ಯೆ ಇರಬೇಕಷ್ಟೆ. ತಿಳ್ಕೊಂಡು ಅಂದ್ರೆ ಅದು ಈಸಿಲಿಂದ ಆಯ್ತದೆ. ಎಂಥ ಭೂಮಿ ಅಂದರೆ ಅದು ಫಾಲ್ತು ಭೂಮಿ ಅಂತಾರೆ, ಬರಡು ಭೂಮಿ ಅಂತ ಎಲ್ಲ ಒಳ್ಳೆಯ ಇರ್ತದೆ. ಅದಕ್ಕೆ ಯಾವ ಭೂಮಿ ಸರ್ ಹೇಳೋದು ಭಾಳ ಸರಿ, ಯಾವ ವಾತಾವರಣಕ್ಕೆ ಯಾವ ಬೆಳೆ ಕೂಡಿಸ್ಬೇಕು ಅದು ಇಂಪಾರ್ಟೆಂಟ್. ಹಂಗೆ ಬೀದರ್ ಜಿಲ್ಲೆಗೆ ಹೇಳಿಸಿ ಮಾಡಿಸಿದಂಥ ವಾತಾವರಣ ಅರೆಮಾಲೆನಾಡು ಅಂತ ಹೇಳ್ತಾರೆ. ಇಲ್ಲಿ ಕೂಲ್ ವಾತಾವರಣ, ಹ್ಯುಮಿಡಿಟಿ ಜಾಸ್ತಿ. ಅಂದರೆ ಅಂಥ ಒಂದು ಎಂಥ ಭೂಮಿ ಅಂದರೆ ಬರಡು ಭೂಮಿ, ಕೆಂಪು ಭೂಮಿ ಅಂತಾರಲ್ಲ. ಈ ಬೀದರ್ ತಾಲೂಕು, ಚಿಕ್ಕಬಳ್ಳಾಪುರ ತಾಲೂಕು, ಈ ರೈತರಿಗೆ ಭಾಳಷ್ಟು ಸ್ಕೋಪ್ ಅದ, ಬೆಳೆಸ್ಕೊಳ್ಳೋಕೆ ಅವಕಾಶ ಅದ. ಮತ್ತು ಇಲ್ಲೇ ನಮ್ಮ ಬೀದರ್ ಜಿಲ್ಲೆ ಹಾರ್ಟಿಕಲ್ಚರ್ ಕಾಲೇಜ್ ಅದ. ನಮ್ಮಂಥ ರೈತರನ್ನು ಹೇಳ್ತಾ ಇದ್ದೀವಿ. ನಾನು 5 ಹಂತದಲ್ಲಿ ಕೆಲಸ ಮಾಡೀನಿ. ಈ ಕಾಜು ಬೆಳೆದು ಬಂದು ನಾನು ಬೆಳೆದು 15 ವರ್ಷ ಇತ್ತು. ನಮ್ಮ ಧನ್ಯವಾದ ಸರ್, ಅವ್ರ ಜೊತೆಗೆ ನಮ್ಗೆ 15-20 ವರ್ಷದಿಂದ ಒಡನಾಟ. ನಮಗೆಲ್ಲ ಟೂರು ಆಂಧ್ರ, ಮಹಾರಾಷ್ಟ್ರ, ಕರ್ನಾಟಕ ಎಲ್ಲ ಕಡೆ ಕ್ಯಾಶ್ಯೂ ಪ್ರೊಸೆಸಿಂಗ್ ಯೂನಿಟ್ಗಳು, ಫೀಲ್ಡ್ಗಳು ಭಾಳಷ್ಟು ನಾಲೆಜ್ ತೊಗೊಂಡಿದ್ದೀವಿ. ಅದರೆಲ್ಲ ಮಾಡಿದ್ವಿ ಕೆಲಸ. ಹಾಗಾಗಿ 5 ಹಂತದಲ್ಲಿ ಇದು ನಾವು ಬೀಜಗಳ ಸಸಿಗಳನ್ನೂ ಸಪ್ಲೈ ಮಾಡ್ತಾಯಿದ್ದೀವಿ ಯಾರಿಗಾರು ಬೇಕಂತಾರೆ. ಮತ್ತು ನಾನು ರೈತಾಗಿ ಬೆಳೆಸಿದ್ವಿ. ಪ್ರೊಸೆಸಿಂಗ್ ಯೂನಿಟ್ ಅದು ಸಂಸ್ಕರಣಾ ಘಟಕ ಮಾಡಿ ಮ್ಯಾನ್ಯುವಲ್ ಮಾಡಿದ್ವಿ. ಈಗ ರೈತರ ಸಮಸ್ಯೆ ಏನಾಗ್ಯದ, ಲೇಬರ್ ಸಮಸ್ಯೆ ಜಾಸ್ತಿ ಆಗ್ಯದ. ಅದು ಸ್ವಲ್ಪ ಮಾಡ್ಲಿಕ್ಕಾಗಲಿಲ್ಲ, ಸ್ಟಾಪ್ ಅದ. ಆದರೆ ರೈತಾಗಿ ಬೆಳೆಸೀನಿ, ಮಾರ್ಕೆಟ್ ಎಲ್ಲ ಮಾಡೀನಿ. ಅದರ ಅನುಭವದಾಗ ಭಾಳಷ್ಟು ಸಂಗ್ರಹ ಮಾಡಿದ್ದೀನಿ. ತೊಗೊಳೋರು ಬೇಕು, ಕುಡ್ಲ ಕಡಿತೀವಿ. ಈ ಎಕರೆಗೆ 1 ಲಕ್ಷ ರೂಪಾಯಿ ಆರಾಮ್ಸೆ ಅಂತ ತೊಗೊತಾಯಿದ್ದೀನಿ. ಇದು ಹೇಗೆ ಅಂತ ಏನೇನು ತೊಗೊಂಡಿದ್ದೀವಿ ಅಂದರೆ ಇದು ಕಾಜು, ಇದು ಆ್ಯಪಲ್, ಇದು ನಟ್ಸ್. ಇದು ನಟ್ಸ್ನಿಂದ ಪ್ರೊಸೆಸ್ ಮಾಡಿ ಇದರಲ್ಲಿ 10-15 ಗ್ರೇಡ್ ಮಾಡಿ ಈ ಸೊಪ್ಪಿನಲ್ಲೂ ಲಾಭ ತೊಗೊಳ್ಬೋದು. ಮತ್ತು ಈ ಹಣ್ಣದ ಇದ್ರ 6 ಟೈಮ್ಸ್ ಇದ್ರ ವಜನ್ ಹೆಚ್ಚಿಗೆ ಅದ.
ಈಗ ನಮ್ಮಲ್ಲಿ ಒಂದು 25 ಕ್ವಿಂಟಲ್ ಸಸಿ ಕಾಜು ಸಸಿ ಬರ್ತದೆ, ಬೀಜ ಬರ್ತದೆ. ಇದ್ರ 25 ನಾವು ಒಂದು 4 ಟೈಮ್ಸ್ ಹಿಡಿದ್ರೆ ಭೀ ಒಂದು 100 ಕ್ವಿಂಟಲ್ ಹಣ್ಣು ವೇಸ್ಟ್ ಆಗ್ಲತ್ತದ. ಇವೆಲ್ಲ ಇದು ನಮ್ಮದು ಸಂಪತ್ತು. ಇದು ವೇಸ್ಟ್ ಆಗಬಾರ್ದು ಅಂದರೆ ಇದಕ್ಕೆಲ್ಲ ಸಂಸ್ಕರಣೆ ಘಟಕ ಮಾಡ್ಕೋಬೇಕಿದೆ. ಆ್ಯಪಲ್ಲಿಂದ 6 ಪ್ರಾಡಕ್ಟ್ ಮಾಡಿದ್ದೀವಿ. ಏನೇನು ಮಾಡಿದ್ದೀವಿ ಅಂದರೆ ಇದ್ರ ಜ್ಯೂಸ್ ಮಾಡಿದ್ವಿ, ಜಾಮ್ ಮಾಡಿದ್ವಿ, ಮತ್ತು ಕ್ಯಾಂಡಿ. ಇದನ್ನು ಸೀಸನ್ ಮುಗಿಯೋ ಹೊತ್ತಿಗೆ ಏನಿರ್ತದಂದ್ರೆ ಅಂಗೂರು ಕಿಸ್ಮಿಸಿ ಅಂತ ಐತೆ ನೋಡ್ರಿ, ಆ ಥರ ಇದು ಬಿಸಿಲಿಗೆ ಒಣಗಿ ಅಲ್ಲೇದೆಲ್ಲ ಗಟ್ಟಿತ್ತು. ಅವಕ್ಕೆ ಕಟ್ ಮಾಡಿ ಬೆಲ್ಲದ ಪಾಕ, ಸಕ್ಕರೆ ಪಾಕ ಹಾಕಿ ಅದು ಒಂದು ಸ್ಟೋರ್ ಮಾಡಿ ಅದು ಕ್ಯಾಂಡಿ ಅಂತ ಮಾಡ್ತೀವಿ. ಈಗ ಮಾವಿನಕಾಯಿದಾಗ ಹೆಂಗೆ ಪಿಕಲ್ಸ್ ಮಾಡ್ತಾರೆ, ಹಣ್ಣು ಮಾಡ್ತಾರಲ್ಲ, ಹಂಗೆ ಕ್ಯಾಶು ಪಿಕಲ್ಸ್ ಮಾಡಿದ್ವಿ. ಒಳ್ಳೇದು ಅಂದ್ರೆ ಇವು ಬಿತ್ತು ತಿಂಗಳ ಹಾಳಾಗೋಯ್ತದೆ. ಅದನ್ನೇ ಸಂಸ್ಕರಣೆ ಮಾಡಿದೆವು ಅಂದ್ರೆ ಅದು ಉಳಿತದೆ. ಅಂದ್ರೆ ಬಳಕೆ ಮಾಡ್ಕೊಂಬೋದು ಭಾಳ ಇಂಪಾರ್ಟೆಂಟ್ ಇರ್ತದೆ. ಇದಕ್ಕೆ ಇಷ್ಟೆಲ್ಲ ಮಾಡ್ಕೊಂಡು ಜ್ಯೂಸ್ ತೆಗೆದ್ಮೇಲೆ ಅದೇನು ಸೊಪ್ಪಿ ಬರ್ತದೆ ನೋಡ್ರಿ, ಈ ಕಬ್ಬು ತೆಗೆದ್ಮೇಲೆ ಅದು ಸೊಪ್ಪಿ ಹಿಪ್ಪಿ ಅಂತಾರಲ್ಲ, ಅಂಥದ್ದು ಕೊಟ್ಟು ಪೌಡರ್ ಮಾಡಿ ಕೋಳಿಗೆ ಚುನ್ನಿ ಮಾಡ್ಬೋದು. ಮತ್ತು ದಪ್ಪ ನಿದ್ದನ್ನು ದನಗಳು ಚುನ್ನಿ ಮಾಡ್ಬೋದು. 10% ನಾವು ಆ್ಯಡ್ ಮಾಡಿದ್ರೆ ಇಂಥದ್ದೆಲ್ಲ ಬಳಕೆ ಮಾಡ್ಕೊಳ್ಳೋಕೆ ಒಳ್ಳೆ ಅವಕಾಶಗಳು ಸ್ವಲ್ಪ ಮಾಡಿದ್ದೀವಿ. ನಾವು ರೈತರ ಮುಂದೆ ಬಂದರೆ ಕೃಷಿದಾಗ ಏನೂ ಇಲ್ಲ ಅಂತಲ್ಲ, ಅದು ಬಳಕೆ ಮಾಡ್ಕೋಬೇಕು, ತಿಳ್ಕೋಬೇಕು, ಉಳಿತದೆ. ಮತ್ತು ಹಣ್ಣಿಂದಾಯಿತು, ಇದು ಬೀಜದಾಯಿತು. ಹಣ್ಣು ಬೆಳೆಸೋದು ಹೇಗೆ ಅಂತಂದ್ರೆ ಏನಿಲ್ಲ ಸರ್, 18 ಫೀಟ್ ನಾವು 18 ಫೀಟ್ ಕೊಟ್ಟೀನಿ, 25 ಫೀಟ್ ತಗ ಕೊಡ್ಬೋದು. 18 ಬೈ 18 ಕೊಟ್ಟಿದ್ವಿ. ಅಲ್ಲೇ ಈಗ ಒಂದಕ್ಕೊಂದು ಸೇರಿಸಿ ಕಷ್ಟ ಆಗ್ತದೆ ಕಟ್ ಮಾಡೋಕೆ, ಒಂದಕ್ಕೊಂದು ರೋಗ ರುಜಿನ ಆಗ್ತದೆ. ಅದಕ್ಕೆ 25 ಫೀಟ್ ಕರೆಕ್ಟ್ ಅದ. ಈಗ ಪ್ರತಿ ವರ್ಷ ಏನು ಕೆಲಸ ಹೆಂಗಿರ್ತದೆ ಅಂದರೆ ಸರಳವಾಗಿ ಒಂದು ಪಿಟ್ಸ್ ತೆಗೆಯೋದು, ಸಿಪ್ಪಿಟ್ಟು ಹಚ್ಚಿ ಅದು ಬರಡು ಭೂಮಿ ಅಂದರೆ ಉಳುಮೆ ಒಂದು ಸಲ ಉಳುಮೆ ಮಾಡೋದು, ಬಾರ್ ಮಾಡೋ ಅವಶ್ಯಕತೆ. ಈಗ ನಾವು ಕಬ್ಬಿಗೆ ಹೆಂಗೆ ಮಾಡ್ತೀವಿ ನೋಡಿ, 3 ವರ್ಷ ಹೊತ್ತಿಗೆ ಇದಕ್ಕೆ ಹೊಡೆ ಐತ್ರಿ, ಹೊಡೆದಾಗ್ರಿ ಆಯ್ತು. ಮತ್ತೆ ಉಳುಮೆ ಮಾಡೋದು, ಖರ್ಚು ಮಾಡೋದು. 1 ವರ್ಷ ನಾವು ಏನು ಕಬ್ಬಿಗೆ ಏನು ಖರ್ಚು ಮಾಡ್ತೀವಿ, ಇದು 1 ವರ್ಷ ಮಾಡ್ತೀವಿ ಅಂದರೆ ಇದು 30 ವರ್ಷದಾಗ ನಡೀತದ, ಇಲ್ಲಿ 3 ವರ್ಷದಾಗ ನಡೀತದೆ. ಯಾವ ಸೆಲೆಕ್ಟ್ ಮಾಡ್ತೀರಿ? ಹಾಂ, ಅಲ್ಲಿ ಈಗ ರೈತರಿಗೆ ಏನಾಗಿದೆ ಅಂದರೆ ಅವು ಮಾಡಿನ ಅದು ನೋಡೇ ಮಾಡೋದು. ಹೊಸದು ಪರ್ಯಾಯ ಬೆಳೆಗಳನ್ನು ಕಡೆ ಹೋಗುತ್ತಾ ಇಲ್ಲ, ಅಂದರೆ ತಿಳ್ಕೊಳ್ಳೋ ಕೋಶಿಶ್ ಮಾಡ್ತಾ ಇಲ್ಲ. ನಮ್ಮ ಬೀದರ್ನಲ್ಲಿ ಹಾರ್ಟಿಕಲ್ಚರ್ ಕಾಲೇಜ್ ಅದ, ಎಷ್ಟು ಜನ ಬಂದಿದ್ರು ಇಲ್ಲಿ ಭೇಟಿ ಹೇಳ್ತಾರೆ ಯಾರು, ಅವ್ರು ಭಾಳಷ್ಟು ಸ್ಕೋಪ್ ಉಳ್ಳಾಗಡ್ಡಿ ಅದ. ಹಾಗಾಗಿ ತಿಳ್ಕೊಳ್ಳೋ ಕೋಶಿಶ್ ಮಾಡಬೇಕು. ಸರ್ ನಮ್ಮಲ್ಲಿ ಯಾಕೆ ಕರೆದಾಗ ಬರ್ತಾರೆ ಅವ್ರು ಕಾಲೇಜ್, ಯಾವಾಗಲೂ ಬರ್ತಾರೆ. ಹಾಂ, ಹೋದ ವರ್ಷ ಇದೇ ಕಾರ್ಯಕ್ರಮ ನಮ್ಮ ತೋಟದಲ್ಲಿ ಇಟ್ಟಿದ್ವಿ. ನಮ್ಮ ರಾಷ್ಟ್ರ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದ, ರಾಜ್ಯ ಮಟ್ಟದ ಕಾರ್ಯಕ್ರಮ ಇಟ್ಕೊಂಡಿವಿ ಸರ್. ಎಲ್ಲರೂ ಬಂದರು, ಎಲ್ಲ ರೈತರು ಬಂದರು. ಅಂದರೆ ಕೃಷಿಕರು, ತೋಟಗಾರಿಕೆಗೆ ನಾನು ಒಂದು ಕೊಡುಗೆ ಕೊಡ್ಲತ್ತೀನಿ ಅಂತ ನಮಗೊಂದು ಖುಷಿ. ದೇಶ ನನಗೇನು ಕೊಟ್ಟದಂದರೆ ನಾನೇನು ಕೊಟ್ಟಿದ್ದೇನೆ ಅನ್ನೋದು ಒಂದು ಖುಷಿ ಇರ್ತದೆ. ಹಾಗಾಗಿ ಆರ್ಥಿಕವಾಗಿ ಚೆನ್ನಾಗಿದ್ದೀವಿ, ದೈಹಿಕ ಆರೋಗ್ಯವಾಗಿದ್ದೀವಿ, ಫ್ರೀ ಆಫ್ ಟೈಮ್. ನಮಗೆ ಫ್ರೀ ಟೈಮ್ ಸಿಗುತ್ತದೆ. ನಾವು ಯಾವಾಗಲೂ ಎಲ್ಲಿ ಕರೆದ ಸರ್ ಅಲ್ಲಿ ಬರ್ತೀವಿ, ಎಲ್ಲ ಕಡೆ ಕಾರ್ಯಕ್ರಮ ಅಟೆಂಡಿದ್ದೀವಿ. ಮತ್ತು ನಮ್ಗೆ ಒತ್ತಡ ಇಲ್ಲ. ಹಾಗಾಗಿ ಹೆಲ್ತ್, ವೆಲ್ತ್, ಟೈಮ್ ಇವು 3 ಸಿಗ್ತದೆ. ಅದು ಬರಡು ಭೂಮಿ. ಇಂಥ ತಗೊಂಡು ಇಂಥದ್ದು ಬೆಳೆ ನೀವು ಬೆಳೆಸ್ಕೊರಿ. ಹಾಗಾಗಿ ತಮ್ಮ ಆರ್ಥಿಕ ಅಭಿವೃದ್ಧಿ ಮಾಡ್ಬೋದು. ಇದು ನಮ್ಗೆ ರೀತಿಲಿ ಒಂದು ಪಗಾರ ಇದ್ದಂಗೆ, ಪ್ರತಿ ತಿಂಗಳ ನನಗೆ 25,000 ರೂಪಾಯಿ ಬರ್ತದೆ. ನಾವು ಏನು ಮಾಡ್ತೀನಿ ಅಂದರೆ ವರ್ಷ 2 ತಿಂಗಳು ಕೆಲಸ ಮಾಡ್ದಂಗೆ, 2 ತಿಂಗಳೇ ಅದು ನಾನು ಬೇಕಾದಾಗ ಹೋದಂಗೆ. ಅಷ್ಟೊಂದು ಅವಕಾಶಗಳಲ್ಲ. ಮತ್ತು ರಾಷ್ಟ್ರದ ಮಟ್ಟದಾಗಿ ನಾವು ವಿಚಾರ ಮಾಡಿದಾಗ ನಮ್ಮ ತೇವಾಂಶ ಕಾಪಾಡ್ತೀವಿ. ಗ್ಲೋಬಲ್ ವಾರ್ಮಿಂಗ್ ಈ ವರ್ಷ ನೀವೆಲ್ಲ ಇದನ್ನು ನೋಡಿದ್ರಿ. ಈ ವರ್ಷ ಟೆಂಪರೇಚರ್ ಎಷ್ಟೈತೆ ಅಂದರೆ 43-44 ತನಕ ಹೋಯ್ತಂತೆ. ಆ ಟೆಂಪರೇಚರ್ ಹೆಚ್ಚಿಗೆ ಈ ವರ್ಷ ಹೆಚ್ಚಿಗೆ ಅಂದ್ರೆ ಮನುಷ್ಯ ಬದುಕಲಿಕ್ಕೆ ಕಷ್ಟ ಆಯ್ತದ. ಎಲ್ಲ ಗಿಡ ಮರಗಳು ಹಚ್ಕೊಳ್ರಿ, ಅಂತರ್ಜಲ ಹೆಚ್ಚಾಯ್ತದ, ಒಳ್ಳೆ ಶುದ್ಧ ಗಾಳಿ ಬರ್ತದೆ. ಮತ್ತು ಕಾರ್ಬನ್ ಕ್ರೆಡಿಟ್ ಅಂತ ಸರ್ ಹೇಳಿದ್ರು, ಕಾರ್ಬನ್ ಕ್ರೆಡಿಟ್ ಮುಂದೆ ಯಾರು ಹೆಚ್ಚು ಗಿಡಗಳು ಬೆಳೆಸ್ತಾರೆ ಅವ್ರಿಗೆ ಸರ್ಕಾರ ಕೊಡುವಂಥ ಅವಕಾಶಗಳು ಅವರೇ ಕೊಡ್ತಾರೆ. ನಾವು ಬೆಳೆಸ್ದಂಗೆ ಇವತ್ತು ನಾವು ಬೆಳೆಸಿದ್ರೆ ರೊಕ್ಕ ಕೊಡಲ್ಲ, ಅವರೇ ಕೊಡ್ಲಕ್ಕೆ ರೆಡಿಯಲ್ಲ. ಇಂಥ ಒಂದು ಮಾಡ್ಕೊಂಡು ಮತ್ತು ಪ್ರತಿ ವರ್ಷ 1-2 ಟನ್ ಕಟ್ಟಿಗೆ ಮಾಡ್ತೀನಿ. ಅದರ ಕಟ್ಟಿಗೆ ಮಾಡ್ತೀನಿ. ಮತ್ತು ಅಂತರ್ಜಲ ಹೆಚ್ಚು ಮಾಡ್ತಾಯಿದ್ದೀನಿ, ತೇವಾಂಶ ಕಾಪಾಡ್ತಿದ್ದೀನಿ, ಒಳ್ಳೆ ಆಕ್ಸಿಜನ್ ಕೊಡ್ತಾಯಿದ್ದೀನಿ, ಒಳ್ಳೆ ಫುಡ್ ಕೊಡ್ತಾಯಿದ್ದೀನಿ. ಹೀಗೆ ಒಳಗಿನ ಗಹನವಾದಂಥ ಒಂದು ಲಾಭಗಳನ್ನ ತಿಳ್ಕೊಂಡಿದ್ದೀನಿ, ನಾವು ಉಳ್ಕೊಂಡಿದ್ದೀವಿ.
ಅಂತ ಹೇಳ್ತಾ ಕಾರ್ಬನ್ ಕ್ರೆಡಿಟ್ ಅಂದರೆ ಜಮಾ. ಕಾರ್ಬನ್ ಅಂದರೆ ಏನು? ವಾತಾವರಣದಲ್ಲಿ ಕಾರ್ಬನ್ ನಾವು ಬಿಟ್ಟಂಥ ಕಾರ್ಬನ್ ಅಂದರೆ ಗ್ಯಾಸ್, ಅದು ಆ ಮರ ಸಂಗ್ರಹ ಮಾಡ್ಕೊತದ, ಶುದ್ಧ ಗಾಳಿ ಮಾಡ್ಕೊಡ್ತದೆ. ನಮಗೆ ಏನು ಬೇಕು ಅದು ನಮಗೆ ಕೊಡ್ತದೆ, ಅದಕ್ಕೆ ಏನು ಬೇಕು ನಾವು ಕೊಡ್ತೀವಿ. ಜಗತ್ತಿನ ಯಾವ ಪ್ರಾಣಿ ಇರ್ತದೋ ಬಿಡ್ತದೋ, ಮಾತ್ರ ಮರಗಳಿದ್ದರೆ ಮಾತ್ರ ಜಗತ್ತಿದ್ರೆ ಇಲ್ಲ. ಅದಕ್ಕೆ ಮರಗಳನ್ನು ಬೆಳೆಸಬೇಕು, ನಾವೆಲ್ಲರೂ ಉಳಿತೀವಿ. ಅದು ಮರ ಬೆಳೆದವಳ ಈ ಫಾರೆಸ್ಟ್ದವರು ಮರ ಬೆಳೆಸ್ತಾ ಇದ್ದಾರೆ, ರೈತರು ಬೆಳೆಸ್ಬೇಕು, ಅವನು ಆರ್ಥಿಕ ಲಾಭ ಆಗಬೇಕು. ಮತ್ತು ಇದು ಬೆಳೆದ್ರೆ ಸರ್ಕಾರ ಮುಂದೆ ಕೊಡ್ಲತ್ತದ. ನಾನೊಂದೊಂದು ಸಂಘದ ಸುಭಿಕ್ಷಾ ಸಂಸ್ಥೆ ಅಂತದ, ಶಿವಮೊಗ್ಗ ಡಿಸ್ಟಿಕ್ ತೀರ್ಥಹಳ್ಳಿ ಅಂತದ, ಒಂದು ಸಂಘ ಮಾಡಿದ್ವಿ. ಅದು ಸುಭಿಕ್ಷಾದಿಂದ ನಮ್ಮ ಕಾರ್ಬನ್ ಕ್ರೆಡಿಟ್ ಬರ್ತಾ ಇದೆ. ಈ ಸರ್ಕಾರ ಮುಂದೆ ಅದು ಯೋಜನೆದಾಗ ಅದ, ಮುಂದಿನ ದಿನದಾಗ ಸರ್ಕಾರ ಎಲ್ಲ ಸೂಕ್ಷ್ಮವಾಗಿದೆ, ಅವು ಕೊಡ್ತಾರೆ. ಆಯತ್ತಾಗ ನಾವು ತಯಾರಾಗಿರ್ಬೇಕು ಅಥವಾ ನಾಲೆಜ್ ತಿಳ್ಕೊಂಡ್ರೆ ಇರಬೇಕು. ಸರ್, ಈಗ ಕಾರ್ಬನ್ ಕ್ರೆಡಿಟ್ ನೀವು ಎಷ್ಟು ಎಕರೆ ಮಾಡಿರಿ? 2.5 ಎಕರೆ. 2.5 ಎಕರೆಗೆ ನಿಮ್ಗೆ ಆಲ್ರೆಡಿ ಅಮೌಂಟ್ ಬರ್ತಾ ಇದೆ? ಅದು 7,000 ರೂಪಾಯಿ 8,000 ರೂಪಾಯಿ ಪ್ರತಿ ವರ್ಷ ಕೊಡ್ತಾರೆ. ಈಗ ಬರ್ತಾ ಇದೆ ಸರ್? ಇಲ್ಲ, ಈಗ ಬರೋದದ. ಅವ್ರು ಹೇಳ್ಯಾರ ಆಲ್ರೆಡಿ ಕೊಡ್ತೀವಿ ಅಂತ ಹೇಳ್ಯಾರ. ಅಂದರೆ ಸರ್ಕಾರದಿಂದ ತಗೊಳ್ಬೇಕಾದ್ರೆ ಸಂಘರ್ಷ ಬೇಕು, ಸಂಘಟನೆ ಬೇಕು, ಸುಮ್ಮನೆ ಕೊಡಂಗಿಲ್ಲ. ಅದೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ, ಬರ್ತದೆ. ಮತ್ತು ನಾವೆಲ್ಲರೂ ಹಚ್ಚಿ ನಾವು ಒಂದು ಎಷ್ಟು ಸಂಖ್ಯೆ ಹೆಚ್ಚಿಗೆ ಆಯ್ತು ಅಂದ್ರೆ ಅದು ಕೊಡ್ತಾರೆ, ಹೆಚ್ಚಿಗೆ ಮಾಡ್ಬೋದು. ಹಿಂಗೆ ಕಾರ್ಬನ್ ಕ್ರೆಡಿಟ್ ನಮಗೆ ಲಾಭ ಮತ್ತು ಸಮಾಜ. ಮತ್ತು ಇವತ್ತು ಕೋವಿಡ್ ಟೈಮ್ನಾಗೆ ಎಂಥದ್ದು ಆಕ್ಸಿಜನ್ ಹಚ್ಚಿದ್ರೆ ಏನು ಸಮಸ್ಯೆ ಬಂದಿತ್ತು. ಇಷ್ಟು ಲೀಟರ್ ಪ್ರತಿ ಪರ್ ಡೇ ಅಂದರೆ 10,000 ರೂಪಾಯಿ 11,000 ರೂಪಾಯಿ ಖರ್ಚು ಬರ್ತದೆ. ಅಂಥ ಒಂದು ಆಕ್ಸಿಜನ್ ನಾವು ತಯಾರು ಮಾಡ್ತಿದ್ದೆವು, ಜೀವ ಉಳಿಸ್ಲತ್ತಿದ್ದೇವೆ ನಾವು ರೈತರು. ಒಂದು ಆಕ್ಸಿಜನ್ ತಯಾರು ಮಾಡ್ತಕ್ಕಂಥ ಫ್ಯಾಕ್ಟ್ರಿ ನಮ್ಮ ಮಾತದ ಅಂತ ತಿಳ್ಕೊಂಡು ಏನೋ ಒಂದು ಸಮಾಧಾನ ಮಾಡ್ಕೋಬೇಕು. ಮನುಷ್ಯ ಸಮಾಧಾನ ಮಾಡ್ಕೊಂಡು ಜೀವನ ಮಾಡಬೇಕು. ರೈತನಿಗೆ ಕಷ್ಟ ಅದ ಇಲ್ಲ ಅಂತಿಲ್ಲ, ರೈತನಿಗೆ ಕಷ್ಟ ಅದ, ಆ ಕಷ್ಟದಲ್ಲೇ ಸುಮ್ಮನೆ ಕಾಣಬೇಕು ಅಂತ ಹೇಳ್ತೇನೆ ನಾನು.